NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ. SIR ಮತದಾರರ ಪಟ್ಟಿ ಪರಿಷ್ಕರಣೆ, ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಿ, ಪ್ರಗತಿಪರ ಸಂಘಟನೆಗಳ ಕರೆ. ಜೇವರ್ಗಿ, ಜೂನ್ 28 ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಇಂದು ಜೇವರ್ಗಿಯ ನಿರೀಕ್ಷಣಾ ಮಂದಿರದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಸಭೆ ಸೇರಿ ಮತದಾರರ ಹಕ್ಕುಗಳ ರಕ್ಷಣೆ ಹಾಗೂ ಅಗತ್ಯ ಮುನ್ನೆಚ್ಚರಿಕೆಗಳ ಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಕುಮಾರ್ ರಾಠೋಡ್, ರೈತ ಮುಖಂಡ ಬಾಬು ಪಾಟೀಲ್, ರೈತ ಹೋರಾಟ ಸಮಿತಿ ಅಧ್ಯಕ್ಷ ಇಬ್ರಾಹಿಂ ಪಟೇಲ್ ಯಾಳ್ವಾರ್, ರಾಜಾ ಪಾಟೇಲ್, ದಲಿತ ಮುಖಂಡರಾದ ಮಲ್ಲಣ್ಣ ಕೊಡ್ಚಿ, ಪುಂಡಲೀಕ್ ಗಾಯಕ್ವಾಡ್, ಶ್ರೀಹರಿ ಕರಕಿಹಳ್ಳಿ, ರವಿ ಕುಡಗೇರಿ, ಮಹಮ್ಮದ್ ಕೊಡ್ಚಿ, ಟಿಪ್ಪು ಸುಲ್ತಾನ್, ತಾಲೂಕಾ ಸಮಿತಿಯ ಅಧ್ಯಕ್ಷ ಮೊಯಿನುದ್ದೀನ್ ಇನಾಮದಾರ್ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯಲ್ಲಿ ದೇಶದಾದ್ಯಂತ ನಡೆಯುತ್ತಿರುವ SIR ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಚರ್ಚಿಸಿ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ವಹಿಸದೆ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನ ಖಚಿತಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಲಾಯಿತು. ಮನೆಗಳಿಗೆ ಭೇಟಿ ನೀಡುವ ಸಮೀಕ್ಷಾ ಸಿಬ್ಬಂದಿಗೆ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ಅರ್ಜಿಗಳನ್ನು ಸರಿಯಾಗಿ ಭರ್ತಿ ಮಾಡಿಕೊಳ್ಳಬೇಕು ಎಂದು ತಿಳಿಸಲಾಯಿತು. ಮತದಾರರ ಪಟ್ಟಿಯಿಂದ ಯಾವುದೇ ಅರ್ಹ ಮತದಾರರ ಹೆಸರು ಕೈ ಬಿಡದಂತೆ ಸಾರ್ವಜನಿಕರಲ್ಲಿ ವ್ಯಾಪಕ ಜಾಗೃತಿ ಮೂಡಿಸಲು ಹಾಗೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಸಭೆಯಲ್ಲಿ ನಿರ್ಮಾಣ ಕೈಗೊಳ್ಳಲಾಯಿತು. ಸಭೆಯ ಅಂತ್ಯದಲ್ಲಿ ಮತದಾರರ ಹಕ್ಕು ಪ್ರತಿಯೊಬ್ಬ ನಾಗರಿಕನ ಸಂವಿಧಾನಬದ್ಧ ಹಕ್ಕಾಗಿದ್ದು ಅದನ್ನು ರಕ್ಷಿಸುವ ನಿಟ್ಟಿನಲ್ಲಿ ಎಲ್ಲರೂ ಜಾಗೃತರಾಗಿರಬೇಕು ಎಂದು ಮುಖಂಡರು ಮನವಿ ಮಾಡಿದರು. ದೊಡ್ಡ ಪ್ರಮಾಣದ ಬಂದೀಖಾನೆಗಳನ್ನ ನಿರ್ಮಾಣ ಆಗ್ತದೆ. ಅದರ ಭಾಗವಾಗಿಯೇ ಬೇರೆ ಬೇರೆ ದೇಶಗಳಲ್ಲಿ ಈ ರೀತಿಯ ನಾಗರಿಕತ್ವದ ಪರೀಕ್ಷೆಗಳು ನಡೆಯುತ್ತವೆ. ಸುಮ್ಮನೆ ನಮ್ಮದೇ ನಮ್ಮ ಸುಪ್ರೀಂ ಕೋರ್ಟಿನ ಮತ್ತು ನಮ್ಮ ದೇಶದ ಸರ್ಕಾರದ ಹೇಳಿಕೆಗಳನ್ನು ಆಧಾರ ಅಂತ ಹೇಳಿದ್ರೆ ಇವತ್ತಂತೂ ಎಲ್ಲಾ ಒಂದು ನಾಗರಿಕರಿಗೆ ಕಡ್ಡಾಯವಾಗಿ ನಾವು ಏನಾದ್ರೂ ಬೇಕಲ್ಲಪ್ಪ, ನಾವು ನಮ್ಮ ದೇಶ ಜನ ಅಂತ ಹುಡುಕಬೇಕು, ಏನಾದ್ರೂ ಒಂದು ಬೇಕಲ್ಲ, ಏನಾದ್ರೂ ಬೇಕು ಅಂದ್ರೆ ಏನ್ ಬೇಕು, ನಾವು ಆಧಾರ್ ತರಬೇಕು ಅಂತ ಇಡೀ ದೇಶದ ಎಲ್ಲರಿಗೂ ಕೂಡ ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಎಲ್ಲರಿಗೂ ಕೂಡ ಆಧಾರ್ ಕಡ್ಡಾಯ ಮಾಡಿದ್ರು. ಈ ಬಹುತೇಕ ಜನರ ಆಧಾರ ಅದರ ಸುಪ್ರೀಂ ಕೋರ್ಟ್ ಏನ್ ಹೇಳಿದ, ಆಧಾರ ನಮ್ಮ ದೇಶದ ನಾಗರಿಕರು ಅನ್ನೋದಕ್ಕೆ ಯಾವುದೇ ಅಧಿಕೃತ ದಾಖಲೆ ಅಲ್ಲ. ಆಧಾರ್ ದಾಖಲೆ ಇಲ್ಲ, ರೇಷನ್ ಕಾರ್ಡರ ಮೊದಲೇ ಇಲ್ಲ, ವೋಟಿಂಗ್ ಕಾರ್ಡರ ಚುನಾವಣೆ ಆಗೋದು ಹೇಳೋದು ನಾವು ಕನ್ಸಿಡರ್ ಮಾಡಂಗಿಲ್ಲ ಅಂತ ಹೇಳಿದ್ರು. ಹೌದಾ? ಮೊನ್ನೆ ಬಹಳ ಆಘಾತಕಾರಿಯಾಗಿರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ, ನಮ್ಮ ದೇಶದ ಅಧಿಕೃತವಾಗಿರ್ತಕ್ಕಂಥ ಮಂತ್ರಿ ಒಬ್ಬರು, ವಿದೇಶಿ ಮಂತ್ರಿ ಒಬ್ಬರನ್ನೇ ಹೇಳಿಕೆ ಕೊಡ್ತಾರೆ, ಪಾಸ್ಪೋರ್ಟು ನಾಗರಿಕತ್ವದ ದಾಖಲೆ ಅಲ್ಲ ಅಂತ ಹೇಳ್ತಾರೆ. ನಾವು ಇದುವರೆಗೂ ಏನ್ ತಿಳ್ಕೊಂಡಿದ್ದು, ಪಾಸ್ಪೋರ್ಟ್ ಅಂತ ಹೇಳಿದ್ರೆ ನಾವು ಅದು ಕನಿಷ್ಠ ಅದೊಂದು ದಾಖಲೆ ಅಂತ ಹೇಳಿದ್ವಿ. ಆದ್ರೆ ಅಫಿಷಿಯಲ್ ಆಗಿ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ, ಇದು ನಾಗರಿಕತ್ವ ದಾಖಲೆ ಅಲ್ಲ. ಯಾಕಂದ್ರೆ ಭಾರತದೊಳಗೆ ನಾಗರಿಕರು ಅನ್ನೋದಕ್ಕೆ ಯಾವುದೇ ದಾಖಲೆ ಇದೆಯಾ ಅಂತ ಹೇಳಿದ್ರೆ ಯಾವುದೂ ಇಲ್ಲ. ಇದುವರೆಗೂ ಸರ್ಕಾರ ಅಧಿಕೃತವಾಗಿ ಈ ದೇಶದ ಪ್ರಜೆ ಅಂತ ಹೇಳಲಿಕ್ಕೆ ಯಾವ್ದಾದ್ರು ದಾಖಲೆ ಇದೆಯಾ ನಮ್ಗೆ ಅಂತ ಹೇಳಿದ್ರೆ ಯಾವುದೇ ದಾಖಲೆಗಳು ಇಲ್ಲ. ಈ ದೇಶದ ನಿಜವಾದಂತ ನಾಗರಿಕರು ಯಾರು ಅಂತ ಹೇಳಿದ್ರೆ ಅಮೆರಿಕ, ಇದು ಪಾಕಿಸ್ತಾನದಿಂದ ಬಂದಿರ್ತಕ್ಕಂಥವ್ರು, ಬಾಂಗ್ಲಾದೇಶದಿಂದ ಬಂದಿರ್ತಕ್ಕಂಥವ್ರು ಅಥವಾ ಬೇರೆ ಬೇರೆ ದೇಶದಿಂದ ಬಂದು ನಾನು ಈ ದೇಶದ ನಾಗರಿಕತ್ವ ತಗೊಂಡಿದ್ದೀನಿ ಅಂತ ಅರ್ಜಿ ಯಾರು ಹಾಕಿದ್ರು, ಅವರಿಗೆ ನಾಗರಿಕತ್ವ ಕಾರ್ಡ್ ಕೊಟ್ಟರ ಅವ್ರು ಮಾತ್ರ ನಮ್ಮ ದೇಶದ ನಾಗರಿಕರು, ಅವ್ರು ಬಿಟ್ಟರೆ ಮತ್ತೆ ಯಾರು ನಮ್ಮ ದೇಶದ ನಾಗರಿಕರಲ್ಲ ಅಂತ ಸರ್ಕಾರ ಅಧಿಕೃತ ಘೋಷಣೆ ಮಾಡ್ತಿದ್ದಾರೆ. ಅಧಿಕೃತ ಘೋಷಣೆ ಮಾಡಿದೆ. ಯಾಕೆ 2002 ಅವ್ರು ಬೇಸಿರ್ತಾರೆ ಅಂತಂದ್ರೆ 2003 ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಏನು 1956 ಇತ್ತು, ಅದನ್ನ ಆಕ್ಟ್ ಅನ್ನು ಬದಲು ಮಾಡಲಿಲ್ಲ. ಅವರು ಆಕ್ಟ್ ಒಳಗಿರ್ತಕ್ಕಂಥ ಒಂದಿಷ್ಟು ರೂಲ್ಸ್ ಗಳನ್ನು ಮಾತ್ರ ಬದಲು ಮಾಡಿದ್ರು. ಆ ರೂಲ್ಸ್ ಗಳನ್ನು ಬದಲು ಮಾಡಿದ ಮೇಲೆ ಏನ್ ಮಾಡಿದ್ರು, ಆ ರೂಲ್ಸ್ ಇಂಪ್ಲಿಮೆಂಟ್ ಮಾಡಬೇಕು. ರೂಲ್ಸ್ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಅದಕ್ಕೆ NRC ಅಂತ ತಂದಿದ್ದಾರೆ. NRC ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ಅದರಿಂದ ರಾಷ್ಟ್ರೀಯ ನಾಗರಿಕರ ನೋಂದಣಿ. ನೀವು ಯಾರು ಸಿಟಿಜನ್ಸೇ ಅಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ನೀವು ಯಾರು ನಮ್ಮ ದೇಶದ ನಾಗರಿಕರಲ್ಲ ಫಸ್ಟ್ ಘೋಷಣೆ ಮಾಡಬೇಕು. ಆಧಾರ್ ಏನಂತ ಆಧಾರ್ ನಾಗರಿಕತ್ವ ಇದು ಅಲ್ಲ, ವೋಟರ್ ಐಡಿ ಅಲ್ಲ, ವೋಟರ್ ಐಡಿ ಅಲ್ಲ, ರೇಷನ್ ಕಾರ್ಡ್ ಅಲ್ಲ, ರೇಷನ್ ಕಾರ್ಡ್ ಸಂಬಂಧ ಇಲ್ಲ, ಪಾಸ್ಪೋರ್ಟ್ ಅಲ್ಲ, ಪಾಸ್ಪೋರ್ಟ್ ಸಂಬಂಧ ಇಲ್ಲ. ಹಂಗಂದ್ರೆ ಏನ್ ಸಂಬಂಧ, ಏನ್ ಸಂಬಂಧ ಅಂದ್ರೆ ಆ ರಿಜಿಸ್ಟರ್ ಒಳಗೆ ಹೆಸರು ಇರಬೇಕು ಅಂತ ಹೇಳೋದು.
ರಿಜಿಸ್ಟರ್ ಹೆಸರು ಬರೆಯೋದು ಚಾಲೂ ಆಗಿಲ್ಲ, ಚಾಲೂ ಆಗಿಲ್ಲ. ಯಾಕೆಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಈ ದೇಶದೊಳಗೆ NRC ವಿರುದ್ಧ CAA ತರ್ತಾರೆ ಅನ್ನೋ ಕಾರಣಕ್ಕೆ CAA ಮತ್ತೆ NRC ಜಾಯಿಂಟ್ ಮಾಡಿದ್ದಕ್ಕೆ NRC ವಿರುದ್ಧ ದೊಡ್ಡ ಪ್ರಮಾಣದ ಪ್ರತಿಭಟನೆ ಆಗಿ ಸದ್ಯಕ್ಕೆ ಅದು ಕೋರ್ಸ್ಗಳಿಗೆ ಹೋಗಿದೆ. ಹೌದಾ? ಹಾಗಾಗಿ NRCಗೆ ಅವರೇ ಜನನಿರ್ಣಯ ಕೇಳಬೇಕಂತ, ಜನನಿರ್ಣಯ ನಾಗರಿಕತ್ವ ಕೊಡೋದು ಕೇಳಬೇಕಂತ. ಅವಾಗ ಏನ್ ಮಾಡ್ಬೇಕು? ಜನರಿಗೆ ವೋಟಿಂಗ್, ಜನ ನಾನು ಎಲ್ಲ ಈ ದೇಶದಲ್ಲಿ ನಾನು ಎಲ್ಲ ನಿರ್ಧಾರ ಮಾಡಲಿಕ್ಕೆ ಹಕ್ಕಿದೆ ಅಂತ ಯಾರ ಮೂಲಕ ಹೇಳ್ಬೋದು? ಎದೆ ತಕ್ಕೊಂಡು ವೋಟಿಂಗ್ ಕಾರ್ಡ್ ಮೂಲಕ ಮಾತ್ರ, ನಾನು ವೋಟ್ ಹಾಕಿದ ಮಾತ್ರ ಅದು ಹೇಳಲಿಕ್ಕೆ ಸಾಧ್ಯ. ನಿಮ್ಮ ವೋಟಿಂಗ್ ಕಟ್ ಮಾಡಿದ್ರೆ ಅವಾಗ ನೀವೇನ್ ಮಾಡ್ತೀರಿ? ನನಗೂ ಸಿಟಿಜನ್ಸ್, ನನಗೂ ಎಲ್ಲ NRC ಒಳಗೆ ಹೆಸರು ಹಾಕ್ತೀವಿ, ನನಗೂ ಹೆಸರು ಹಾಕ್ತೀವಿ, ನನಗೂ ಹೆಸರು ಹಾಕ್ತೀವಿ ಅಂತೇಳಿ ಯಾರು NRC ವಿರೋಧ ಮಾಡಿದ್ರಲ್ಲ ಅವರೇ NRC ಒಳಗೆ ನಮ್ಮ ಹೆಸರು ಬರಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕಲು ಶುರು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ನಾವು ಇದನ್ನ ನೋಡಿದ್ರೆ ಮಾತ್ರ ಇದು ಅರ್ಥ ಆಗ್ತದೆ. ಅಲ್ಲಿವರೆಗೂ ಅರ್ಥ ಆಗಲ್ಲ. ಬರೇ ನಮಗೆ ವೋಟಿಂಗ್ ಪವರ್ ಅಷ್ಟೇನಾ ಅಂತಕ್ಕಂಥದ್ದು ನೋಡಿದ್ರೆ ಇದು ಅರ್ಥ ಆಗಲ್ಲ. ನಾವು ನಾಗರಿಕರು ಹೌದು ಅಲ್ಲೋ ಅನ್ನೋದು